ನಾನು ಮೊನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದ ಸದಸ್ಯರ ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೆ. ಹಿಂದೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರೆಲ್ಗೆ $100-110 ಅಷ್ಟಿತ್ತು. ಈಗ ಎನ್ಡಿಎ ಸರ್ಕಾರ ಬಂದಮೇಲೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದಮೇಲೆ ಅದು $65ಗೆ ಇಳಿದಿದೆ. ಇಷ್ಟಾದರೂ ಸಹ ಇವತ್ತು ಕೇಂದ್ರ ಸರ್ಕಾರ ಅಥವಾ ನರೇಂದ್ರ ಮೋದಿಜಿ ಸರ್ಕಾರ ಅದರ ಲಾಭವನ್ನು ಜನರಿಗೆ ತಲುಪಿಸ್ತಾ ಇಲ್ಲ ಅನ್ನುವ ಒಂದು ತಪ್ಪು ಸಂದೇಶವನ್ನು ಇವತ್ತು ಅಪಪ್ರಚಾರವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಆದರೂ ಒಂದು ವಾಸ್ತವಾಂಶವನ್ನು ಈ ನಾಡಿನ ಜನತೆಗೆ ತಮ್ಮ ಮೂಲಕ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಕಿಅಂಶಗಳನ್ನ ನಾನು ಕೊಡ್ತಾ ಇದ್ದೇನೆ. ಹಿಂದೆ ಈ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ 2004ರಿಂದ 2014ರವರೆಗೆ ಏನು ಪೆಟ್ರೋಲ್ ರೇಟು 2004ರಲ್ಲಿ 37.99 ಅಂದರೆ ₹37.99 ಪರ್ ಲೀಟರ್ ಇತ್ತು. 2004ರಲ್ಲಿ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ 2014ರವರೆಗೆ ಅಂದರೆ 10 ವರ್ಷದಲ್ಲಿ 2004ರಲ್ಲಿದ್ದಂಥ 37.99 ಪರ್ ಲೀಟರ್ ಇದ್ದಂಥ ಪೆಟ್ರೋಲ್ ರೇಟು 2014ರಷ್ಟೊತ್ತಿಗೆ ₹72 ಪರ್ ಲೀಟರ್ ಆಗಿತ್ತು ಪೆಟ್ರೋಲ್ ಕಾಸ್ಟ್. ಅಂದರೆ ಅದರ್ಥ 10 ವರ್ಷದಲ್ಲಿ ಇವತ್ತು 90% ಜಾಸ್ತಿ ಆಯಿತು ಯುಪಿಎ ಸರ್ಕಾರ ಇದ್ದಾಗ. ಅದೇ ರೀತಿ ಡೀಸೆಲ್ 2004ರಲ್ಲಿ ₹28 ಇದ್ದಂಥ ಡೀಸೆಲ್ ಬೆಲೆ ಅಂದರೆ ಒಂದು ಲೀಟರ್ಗೆ ₹28 ಇದ್ದರೆ 2014 ಅಷ್ಟೊತ್ತಿಗೆ ₹55 ಪರ್ ಲೀಟರ್ ಆಗಿತ್ತು. ಅಂದರೆ ಡೀಸೆಲ್ ರೇಟ್ 2004ರಲ್ಲಿ ₹28 ಇದ್ದರೆ 2014ಕ್ಕೆ ₹55 ಪರ್ ಲೀಟರ್ ಆಗಿತ್ತು. 96% ಅಷ್ಟು ಜಾಸ್ತಿ ಆಗಿತ್ತು. ಇದು ಯುಪಿಎ ಸರ್ಕಾರದಲ್ಲಿ 2004ರಿಂದ 2014ರವರೆಗೆ ಪೆಟ್ರೋಲ್ ರೇಟು 90% ಜಾಸ್ತಿ ಆಗಿತ್ತು. ಡೀಸೆಲ್ ರೇಟು 96% ಜಾಸ್ತಿ ಆಗಿತ್ತು. ವೇರ್ ಡ್ಯೂರಿಂಗ್ ಎನ್ಡಿಎ ಗವರ್ನಮೆಂಟ್ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆದ ನಂತರದಲ್ಲಿ 2014ರಿಂದ 2024ರವರೆಗೆ ಪೆಟ್ರೋಲ್ ರೇಟ್ ಏನು ₹72 ಇತ್ತು, ಇವತ್ತು ₹100 ಇದೆ. ₹72 ಏನಿತ್ತು 2014ರಲ್ಲಿ, 2024ನೇ ಇಸ್ವಿಗೆ 25ನೇ ಇಸ್ವಿಗೆ ಇವತ್ತು ₹100 ಪರ್ ಲೀಟರ್ ಆಗಿದೆ. 38% ಅಷ್ಟು ಹೆಚ್ಚಾಗಿದೆ. 38% ಅಷ್ಟು ಹೆಚ್ಚಾಗಿದೆ. ವೆರಾಸ್ ಡೀಸೆಲ್ ಇವತ್ತು ₹55 ಇದ್ದದ್ದು ₹90 ಆಗಿದೆ. 63% ಅಷ್ಟು ಜಾಸ್ತಿ ಆಗಿರ್ತಕ್ಕಂಥದ್ದು ಡೀಸೆಲ್ ಇದು. ಆದರೆ ಪ್ರಮುಖವಾಗಿರ್ತಕ್ಕಂಥ ಅಂಶ ತಾವು ಗಮನಿಸಬೇಕು. ಹಿಂದೆ ಎನ್ಡಿಎ ಯುಪಿಎ ಸರ್ಕಾರ ಇದ್ದಾಗ ತೈಲ ಬೆಲೆ ಅಷ್ಟು ಹೆಚ್ಚಾದರೂ ಸಹ ಸ್ಕ್ಯಾಮ್ಗಳು ಆಯ್ತೇ ವಿನಃ ಸ್ಕೀಮ್ಗಳು ಯಾವುದೂ ಕೂಡ ಬಂದಿರಲಿಲ್ಲ. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ತಮಗೆಲ್ಲ ನೆನಪಿರ್ಬೋದು. 2G ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್, ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್ ಅಂತೇಳಿ ಸುಮಾರು 12 ಲಕ್ಷ ಕೋಟಿ ಹಗರಣ ಹಿಂದಿನ ಯುಪಿಎ ಸರ್ಕಾರ ಇದ್ದಾಗ ನಾವು ನೋಡಿದ್ವಿ, ಕೇಳಿದ್ವಿ. ದೇಶದಲ್ಲಿ ಎಂದೂ ಕೂಡ ಇಷ್ಟು ದೊಡ್ಡ ಮೊತ್ತದ ಸ್ಕ್ಯಾಮ್ಗಳನ್ನು ನಾವು ನೋಡಿರಲಿಲ್ಲ, ಕೇಳಿರಲಿಲ್ಲ. ಆದರೆ ಸ್ಕೀಮ್ಗಳು ಯಾವುದೂ ಕೂಡ ಅಂದರೆ ಜನಪರವಾಗಿರ್ತಕ್ಕಂಥ ಸ್ಕೀಮ್ಗಳನ್ನು ಕೊಡೋದ್ರಲ್ಲಿ ಅಂದಿನ ಯುಪಿಎ ಸರ್ಕಾರ ಸಂಪೂರ್ಣ ವಿಫಲ ಆಗಿತ್ತು. ಆದರೆ ನಮ್ಮ ನರೇಂದ್ರ ಮೋದಿಜಿ ನೇತೃತ್ವದ ಎನ್ಡಿಎ ಸರ್ಕಾರ, ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ ನಂತರದಲ್ಲಿ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಹೇಳ್ತೇನೆ, ಕಾಂಟ್ರಿಬ್ಯೂಷನ್ ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ ಇವತ್ತು ನ್ಯಾಷನಲ್ ಹೈವೇಸ್ ಮತ್ತು PMGSY ಹಿಂದೆ ಯುಪಿಎ ಸರ್ಕಾರ ಇದ್ದಾಗ 5,390 ಕೋಟಿ ಕೊಟ್ಟಿದ್ರು. ಯುಪಿಎ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ 2004ರಿಂದ 2014ರವರೆಗೆ
ನ್ಯಾಷನಲ್ ಹೈವೇಸ್ ಮತ್ತು PMGSY ಕಾರ್ಯಕ್ರಮಗಳಿಗೆ 5,390 ಕೋಟಿ ರೂಪಾಯಿಗಳನ್ನು ನೀಡಿದರೆ ನಮ್ಮ NDA ಸರ್ಕಾರ ನರೇಂದ್ರ ಮೋದಿಜಿ ಸರ್ಕಾರ 14,685 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ. ಅದೇ ರೀತಿ ಆನ್ಯುಯಲ್ ಅಲೋಕೇಶನ್ ಫಾರ್ ರೈಲ್ವೇಸ್ 2009ರಿಂದ 2014ರವರೆಗೆ 835 ಕೋಟಿ ರೂಪಾಯಿನ ಹಿಂದಿನ UPA ಸರ್ಕಾರ ನೀಡಿದರೆ NDA ಸರ್ಕಾರ ನರೇಂದ್ರ ಮೋದಿಜಿ ನೇತೃತ್ವದ NDA ಸರ್ಕಾರ 3,907 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಈಗ ಸುಮಾರು ಬರ್ತಾ 7,000 ಕೋಟಿನೂ ಆಗಿದೆ ಅದು. ಅದೇ ರೀತಿ ವೆಲ್ಫೇರ್ ಸ್ಕೀಮ್ಸ್ಗೆ ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ವೆಲ್ಫೇರ್ ಸ್ಕೀಮ್ಸ್ಗೆ ಹಿಂದೆ 2004ರಿಂದ 2014ರವರೆಗೆ 39,922 ಕೋಟಿಯಷ್ಟು ಹಣ ಹಿಂದಿನ UPA ಸರ್ಕಾರ ಕೊಟ್ಟಿದ್ರೆ ಇಂದಿನ NDA ಸರ್ಕಾರ 1,03,627 ಕೋಟಿಯಷ್ಟು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ನೀಡಿರ್ತಕ್ಕಂಥದ್ದು. ಗ್ರಾಂಟ್ ಇನ್ ಏಡ್ ಹಿಂದಿನ UPA ಸರ್ಕಾರದಲ್ಲಿ 60,795 ಗ್ರಾಂಟ್ ಇನ್ ಏಡ್ ಕೊಟ್ಟಿದ್ರೆ ನಮ್ಮ NDA ಸರ್ಕಾರ ಬಂದ ಮೇಲೆ 1,61,213 ಕೋಟಿ ರೂಪಾಯಿಯಷ್ಟು ಗ್ರಾಂಟ್ ಇನ್ ಏಡ್ ಇವತ್ತು ನಮ್ಮ ರಾಜ್ಯಕ್ಕೆ ನೀಡಿರ್ತಕ್ಕಂಥದ್ದು. ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಿಂದಿನ UPA ಸರ್ಕಾರ ಇದ್ದಾಗ 81,795 ಕೋಟಿ ನೀಡಿದ್ರೆ NDA ಸರ್ಕಾರ ಬಂದ ಮೇಲೆ 2,95,815 ಕೋಟಿಯನ್ನ NDA ಸರ್ಕಾರ ಬಂದ ಮೇಲೆ ನೀಡಿರ್ತಕ್ಕಂಥದ್ದು. ಎರಡನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ಗಮನಿಸಬೇಕಾಗಿರ್ತಕ್ಕಂಥದ್ದು, ಕಳೆದ 20 ತಿಂಗಳಲ್ಲಿ ರಾಜ್ಯ ಸರ್ಕಾರ ಜುಲೈ 20-24ರಲ್ಲಿ ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಜುಲೈ 20-24ರಲ್ಲಿ ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಅದೇ ರೀತಿ ಡೀಸೆಲ್ ಮೇಲೂ ಕೂಡ 3.5 ಪರ್ ಲೀಟರ್ ಜಾಸ್ತಿ ಮಾಡಿದ್ದಾರೆ. ಈಗ ಮೊನ್ನೆ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ಮೊನ್ನೆ ದಿನ 2 ರೂಪಾಯಿಯನ್ನು ಹೆಚ್ಚನ್ನು ಮಾಡಿದ್ದಾರೆ. ಅದನ್ನ ಆ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹಾಕಿಲ್ಲ. ಇದು ತಮಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ಮೊನ್ನೆ ಕೇಂದ್ರ ಸರ್ಕಾರ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದು ಯಾವುದೂ ಕೂಡ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕಿಲ್ಲ. ಆದರೆ ರಾಜ್ಯ ಸರ್ಕಾರ ಇವತ್ತು ಕಳೆದ 20 ತಿಂಗಳಲ್ಲಿ ಡೀಸೆಲ್ ಮೇಲೆನೆ ಇವತ್ತು 5.5 ರೂಪಾಯಿಯಷ್ಟು ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಆಯ್ತು, ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದಾರಲ್ಲ, ಹಾಗಾದ್ರೆ ಅದರ ಲಾಭ ಇವತ್ತು ರಾಜ್ಯಕ್ಕೆ ಏನಾದ್ರು ಆಗ್ತಾ ಇದೆಯಾ? ರಾಜ್ಯದಲ್ಲಿ ಆ ಮಟ್ಟದಲ್ಲಿ ಏನಾದ್ರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆಯಾ? ಸ್ಕ್ಯಾಮ್ಗಳು ಆಗ್ತಾ ಇದೆಯಾ ವಿನಃ ಯಾವುದೇ ರೀತಿ ಜನಪರ ಕಾರ್ಯಕ್ರಮಗಳನ್ನು ನೀಡ್ತಾ ಇಲ್ಲ.